ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಆ್ಯಂಡ್ ಅವರ ಒಂದು ಎಮೋಷನ್ಸ್ ಏನಿದೆ, ಏನು ಫೀಲ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಅಂತ ನೋಡೋಣ. ವಿಡಿಯೋ ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಇದರಲ್ಲಿ ಪಾಯಿಂಟ್ಸ್ ಕೆಲವರಿಗೆ ಅನ್ವಯ ಆಗುತ್ತೆ, ಇನ್ನು ಕೆಲವರಿಗೆ ಅನ್ವಯ ಆಗೋದಿಲ್ಲ. ಅಗೇನ್ ಐ ಆಮ್ ಟೆಲ್ಲಿಂಗ್, ನಿಮಗೆ ಯಾವುದು ಅನ್ವಯ ಆಗುತ್ತೋ ಅದನ್ನು ತೊಗೊಳ್ಳಿ, ಯಾವುದು ಆಗೋದಿಲ್ವೋ ಅದನ್ನು ಇಗ್ನೋರ್ ಮಾಡಿ. ಓಕೆ, ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿ ಹೆಸರನ್ನು 3 ಬಾರಿ ತೊಗೊಳ್ಳಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರ. ಓಕೆ, ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸಸ್ ಇದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಗ್ನೋರ್ ಮಾಡಿ. ಈ ವ್ಯಕ್ತಿ ತುಂಬ ಮೌನವಾಗಿದ್ದಾರೆ ಅಂತ ಬರ್ತಾ ಇದೆ. ನೀವೇನೇ ಮಾತು ಹೇಳಿದ್ರೂ ಅಥವಾ ಏನೇ ಪ್ರಶ್ನೆ ಕೇಳಿದ್ರೂ ಇವ್ರ ಹತ್ರ ಯಾವುದಕ್ಕೂ ಉತ್ತರ ಇಲ್ಲ ಅಂತ ಬರ್ತಾ ಇದೆ. ಮೌನಕ್ಕೆ ಶರಣಾಗಿದ್ದಾರೆ ಅಂತ ಬರ್ತಾ ಇದೆ. ಅಂದರೆ ಸೈಲೆನ್ಸ್ನ ಇವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬಹುದು. ನಾನು ಕೂತ್ರು ತಪ್ಪು, ನಿಂತರೂ ತಪ್ಪು, ಮಾತಾಡಿದ್ರು ತಪ್ಪು, ಸೊ ನಾನು ಮಾತಾಡ್ದೇ ಉಳಿಯೋದೇ ಒಳ್ಳೆಯದು ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಸದ್ಯಕ್ಕೆ ಬಂದಿದ್ದಾರೆ ಅಂತ ಹೇಳಬಹುದು. ನಾನು ಸೈಲೆಂಟ್ ಆಗಿದ್ರೇ ಎಲ್ಲರಿಗೂ ಒಳ್ಳೆಯದು, ಎಲ್ಲರೂ ಹ್ಯಾಪಿಯಾಗಿರ್ತಾರೆ ಅನ್ನೋ ಒಂದು ಥಾಟಲ್ಲಿ ಈ ಒಂದು ವ್ಯಕ್ತಿ ಈಗ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನನಗಿಲ್ಲಿ ಪ್ಯಾಥೋ ಸಾಂಗ್ಸ್ ಎನರ್ಜೀಸ್ ಬರ್ತಾ ಇದೆ. ಸಮ್ವೇರ್ ನೀವು ಅಥವಾ ನಿಮ್ಮ ಪರ್ಸನ್ ಪ್ಯಾಥೋ ಮೂಡಲ್ಲಿದ್ದೀರಾ ಅಥವಾ ಪ್ಯಾಥೋ ಸಾಂಗ್ಸ್ನ ನೀವು ತುಂಬ ಕೇಳ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಸ್ಟಾಪ್ ಮಾಡಿ ಅದನ್ನು. ಬಿಕಾಸ್ ನೀವು ಎಷ್ಟು ಅಳುವಂತಹ ಸಾಂಗ್ಸ್ಗಳನ್ನ ನೀವು ಕೇಳ್ತೀರಾ, ಇನ್ನೂ ನಿಮಗೆ ಬೇಜಾರಾಗುತ್ತೆ, ಇನ್ನೂ ನೀವು ಎಮೋಷ್ನಲಿ ಡ್ರೈನ್ ಔಟ್ ಆಗ್ತೀರಾ. ಓಕೆ, ಸೊ ಸ್ಟಾಪ್ ದೋಸ್ ಸಾಂಗ್ಸ್. ಐ ನೋ ಪ್ಯಾಥೋ ಸಾಂಗಲ್ಲಿ ಲಿರಿಕ್ಸ್ ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಮೇಡಮ್ ಅಂತೀರಾ, ಬಟ್ ಸ್ಟಿಲ್ ಅದು ನಿಮ್ಮ ಎನರ್ಜೀಸ್ಗೆ, ನಿಮ್ಮ ವೈಬ್ರೇಷನ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಕೇಳೋದಕ್ಕೆ ಹೋಗಬೇಡಿ. ಓಕೆ, ಸೊ ಈ ಪರ್ಸನ್ ಗಿಲ್ಟಲ್ಲಿದ್ದಾರೆ ಅಂತ ಬರ್ತಾ ಇದೆ. ತಿಳಿದೇನೋ ಆಗಿರೋ ತಪ್ಪುಗಳಿಂದ ಅವರ ಒಂದು ಇಟ್ಟಂಥ ಒಂದು ಸಣ್ಣ ತಪ್ಪು ಹೆಜ್ಜೆ ಅವ್ರ ಲೈಫ್ನ, ಅವರ ಒಂದು ಬದುಕಿನ ಒಂದು ದಿಕ್ಕನ್ನೇ ಬದಲಾಯಿಸಿದೆ. ಸೊ ಈಗಲೂ ಆ ಒಂದು ಕೊರಗು ಈ ಒಂದು ವ್ಯಕ್ತಿಗೆ ಇದೆ ಅಂತ ಹೇಳಬಹುದು. ಬಹುಶಃ ಆ ಗಿಲ್ಟ್ ನಿಮ್ಮ ಜೊತೆ ಜಗಳ ಆಡಿರೋದಿರಬಹುದು, ಅಥವಾ ನಿಮ್ಮನ್ನು ಎಲ್ಲರ ಮುಂದೆ ಬಿಟ್ಕೊಟ್ಟಿರೋದಿರಬಹುದು, ಅಥವಾ ಸರಿಯಾದ ಟೈಮಲ್ಲಿ ಸರಿಯಾದಂತಹ ಆ್ಯಕ್ಷನ್ಸ್ನ ತಗೊಳ್ಳದೇ ಇರುವಂಥದ್ದು. ಈ ರೀತಿಯ ಒಂದು ಗಿಲ್ಟ್ ಅವ್ರಿಗೆ ಕಾಡ್ತಾ ಇದೆ, ಪದೇ ಪದೇ ಚುಚ್ಚುತ್ತಾ ಇದೆ ಅಂತ ಹೇಳಬಹುದು. ಅಥವಾ ನಿಮಗೆ ಅಗೌರವದಿಂದ, ಅಂದರೆ ರೆಸ್ಪೆಕ್ಟ್ ಕೊಡದೇನೆ ಅಗೌರವವಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು, ಡಿಸ್ರೆಸ್ಪೆಕ್ಟಾಗಿ ಮಾತಾಡಿದ್ದಾರೆ, ಅಥವಾ ಕೆಟ್ಟ ಪದಗಳಿಂದ ನಿಮ್ಮನ್ನು ಕರೆದಿದ್ದಾರೆ ಆರ್ಗ್ಯುಮೆಂಟ್ಸ್ ಟೈಮಲ್ಲಿ. ಸೊ ಅದರಿಂದ ನಿಮ್ಮಿಬ್ಬರ ಒಂದು ಸಪ್ರೇಷನ್ ಆಗಿದೆ ಅಂತ ಹೇಳಬಹುದು. ಸಮ್ವೇರ್ ನೀವು, ನಾನು ಎಷ್ಟೇ ಪ್ರೀತಿ ಕೊಡ್ತೀನಿ ನಿಜ, ನನ್ನ ಸೆಲ್ಫ್ ರೆಸ್ಪೆಕ್ಟ್ನೂ ಮೀರಿ ನಿನಗೆ ಪ್ರೀತಿ ಕೊಡ್ತೀನಿ, ಬಟ್ ಈ ಒಂದು ಬೈಗುಳಗಳು ಅಥವಾ ಫಿಸಿಕಲ್ ಅಬ್ಯೂಸ್ ನನ್ನ ಕಡೆಯಿಂದ ಸಹಿಸೋಕೆ ಆಗೋದಿಲ್ಲ, ಕೆಟ್ಟ ಬೈಗುಳಗಳು ನನ್ನಿಂದ ಸಹಿಸೋಕ್ಕಾಗೋದಿಲ್ಲ. ಸೊ ತಿದ್ದುಕೊಂಡ್ರೆ ನೀನು ನನ್ನ ಹತ್ರಕ್ಕೆ ಬಾ, ತಿದ್ಕೊಳ್ಳೋಕ್ಕಾಗಿಲ್ಲ, ಸರಿಪಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀನು ನನ್ನಿಂದ ದೂರ ಇರು ಅಂತ ನಿಮ್ಮ ಒಂದು ವಾದ. ಇನ್ನೊಂದು ಅವಕಾಶ ಕೊಡುವಂಥ ಈ ವ್ಯಕ್ತಿಯ ವಾದ. ಈ ರೀತಿಯ ಒಂದು ವಾದ ಪ್ರತಿವಾದ ಆದಮೇಲೂ ಸಹ ಸಮ್ವೇರ್ ನೀವು ತುಂಬ ಟೈಮ್ ತೊಗೊಂಡ್ರಿ ಅವ್ರನ್ನ ಫಾರ್ಗಿವ್ ಮಾಡೋದಕ್ಕೆ. ಆ್ಯಂಡ್ ಅಷ್ಟರಲ್ಲಿ ಇವರ ಒಂದು ಪ್ರಯತ್ನ ಪಡೋದು, ನಿಮ್ಮನ್ನು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಏನಿದೆ ಅದು ಈಗ ಕೈ ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಆ ಒಂದು ಗಿಲ್ಟ್ ಈಗ ಈ ವ್ಯಕ್ತಿಗೆ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾಡ್ತಾ ಇದೆ ಅಂತ ಹೇಳಬಹುದು. ಗಿಲ್ಟ್ ಇದೆ, ಮಾತಾಡಬಾರ್ದಾಗಿತ್ತು, ಮಾತಾಡಿದೆ, ಬಟ್ ಐ ಟ್ರೈಡ್ ಟು ಕನ್ವಿನ್ಸ್, ಬಟ್ ಕನ್ವಿನ್ಸ್ ಆಗಿಲ್ಲ ನನ್ನ ವ್ಯಕ್ತಿ, ಕಳ್ಕೊಂಡೆ ನಾನು ನನ್ನ ವ್ಯಕ್ತಿನ. ಸಮ್ವೇರ್ ನಿಮ್ಗೆ ಅನಿಸುತ್ತೆ ಎಕ್ಸೆಪ್ಟ್ ಮಾಡೋಣ, ಫಾರ್ಗಿವ್ ಮಾಡೋಣ ಅಂತ,
ಎಸ್, ನೀವು ಫರ್ಗ್ಯೂ ಮಾಡಿದ್ದೀರಾ, ಮನಸ್ಸಿಂದ ಮಾಡಿದ್ದೀರಾ ಅಥವಾ ಮಾಡಿಲ್ಲ ಅಂದರೆ ಮಾಡಿ. ಫರ್ಗ್ಯೂ ಮಾಡಿ, ಮನಸ್ಸಲ್ಲಿ ಇಟ್ಕೋಬೇಡಿ. ಬಿಕಾಸ್ ಕ್ಷಮೆ ಕೊಡೋದ್ರಿಂದ ನಿಮಗೆ ಮನಸ್ಸು ಹಗುರ ಆಗುತ್ತೆ. ಇಲ್ಲಿ ನೀವು ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀರಾ ಕೊಡೋದಿಲ್ವಾ, ದಟ್ ಡಸಂಟ್ ಮ್ಯಾಟರ್. ಇಲ್ಲಿ ನಾನು ಅದನ್ನು ಹೇಳೋದು ಇಲ್ಲ. ಇಟ್ಸ್ ಅಪ್ ಟು ಯು. ಬಿಕಾಸ್ ನೀವು ಅವರಿಂದ ಫಿಸಿಕಲ್ ಅಬ್ಯೂಸ್ ಅನ್ನೋದನ್ನು ತೊಗೊಂಡಿದ್ದೀರಾ, ವರ್ಬಲ್ ಅಬ್ಯೂಸ್ ಅನ್ನೋದನ್ನು, ಅಂದರೆ ಬೈಗುಳಗಳನ್ನ ಬಯಸ್ಕೊಂಡಿದ್ದೀರಾ, ಅಥವಾ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಮೀರಿ ಅವ್ರಿಗೋಸ್ಕರ ಎಲ್ಲ ಮಾಡಿದ್ದೀರಾ ಅಂದರೆ ನಾವು ಇಟ್ಸ್ ಯುವರ್ ಕಾಲ್ ದಟ್ ನೀವು ತೊಗೊಳ್ಳಿ ಅಥವಾ ಅವ್ರನ್ನ ಎಕ್ಸೆಪ್ಟ್ ಮಾಡಿ, ಚಾನ್ಸ್ ಕೊಡಿ. ಇಟ್ಸ್ ಅಪ್ ಟು ಯು. ಬಟ್ ಏನು ನಿಮ್ಮ ಮನಸ್ಸಲ್ಲಿ ಅವ್ರು ಏನು ಬೈದಿದ್ದಾರೆ ಅಥವಾ ಏನು ಅಂದಿದ್ದಾರೆ ಅದಕ್ಕೆ ನೀವು ಫರ್ಗ್ಯೂ ಮಾಡಿಬಿಡಿ. ಜಸ್ಟ್ ಲೆಟ್ ಗೋ ದಟ್ ಎನರ್ಜಿ. ಅದರಿಂದ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಕೊರಗ್ತಾ ಇದ್ದೀರಾ, ಯಾಕೆ ನನ್ನ ಪರ್ಸನ್ ಈ ರೀತಿ ಮಾತಾಡಿದ್ರು, ಈ ರೀತಿ ಇರಲಿಲ್ವಲ್ಲ ಅಂತ. ಈ ಥರದ ಒಂದು ಯೋಚನೆಗಳು ನಿಮಗೂ ಬರುತ್ತೆ ಆ್ಯಂಡ್ ನಿಮಗೂ ನೆಮ್ಮದಿ ಅನ್ನೋದನ್ನು ಕೆಡಿಸುತ್ತೆ. ಸೊ ನಾಟ್ ಓನ್ಲಿ ಲೈಕ್ ಬೈಗುಳಗಳೇ ಅಂತಲ್ಲ, ನಿಮ್ಮಿಬ್ಬರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಆರ್ಗ್ಯುಮೆಂಟ್ಸ್ ಏನೇ ಇದ್ರೂ ಯಾವೊಂದು ಕಾರಣಕ್ಕೆ ನೀವಿಬ್ಬರು ದೂರ ಆಗಿದ್ದೀರಾ, ಸೊ ಅದನ್ನು ಆ ಒಂದು ಎಮೋಷನ್ಸ್ನ ಲೆಟ್ ಗೋ ಮಾಡಿ. ಓಕೆ, ಸೊ ನೀವು ಯಾವಾಗ ಲೆಟ್ ಗೋ ಮಾಡ್ತೀರಾ, ಮೈಟ್ ಬಿ ಈ ಒಂದು ವ್ಯಕ್ತಿನೂ ಸಮ್ವೇರ್ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡಿದ್ರು ಮಾಡ್ತಾರೆ. ಬಿಕಾಸ್ ನೀವಿಬ್ಬರು ಟೆಲಿಪತಿಕಾಗಿ ಕನೆಕ್ಟ್ ಆಗಿರ್ತೀರಾ. ಹೌ ಯು ಫೀಲ್, ನೀವು ಹೇಗೆ ಫೀಲ್ ಮಾಡ್ತೀರಾ ಅದು ಕೂಡ ಆ ವ್ಯಕ್ತಿ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ವ್ಯಕ್ತಿಗೆ ತುಂಬ ಲೋನ್ಲಿನೆಸ್ ಕಾಡ್ತಾ ಇದೆ. ನಾನು ಎಷ್ಟೇ ನನ್ನ ಪರ್ಸನ್ ಜೊತೆ ಲಾಯಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ ಅಥವಾ ಇದ್ದೇ ಕೂಡ, ಬಟ್ ನನ್ನ ಹಾಳು ಕೋಪ ಏನಿದೆ, ಈ ಒಂದು ದುಡುಕಿನ ಸ್ವಭಾವ, ತುಂಬ ಶಾರ್ಟ್ ಟೆಂಪರಿಂದ ನನ್ನ ವ್ಯಕ್ತಿನ, ನನ್ನ ಪ್ರೀತಿನ ಕಳ್ಕೊಂಡೆ ನಾನು. ನನ್ನ ಈ ಒಂದು ಅಗ್ರೆಷನಿಂದ, ನನ್ನ ಒಂದು ಔಟ್ ಆಫ್ ಮೈಂಡಿಂದ ನಾನು ನನ್ನ ವ್ಯಕ್ತಿನ ಕಳ್ಕೊಂಡೆ. ಐ ವಾಸ್ ಲೈಕ್ ವೆರಿ ಲಾಯಲ್, ಅಥವಾ ನನ್ನ ವ್ಯಕ್ತಿ ನನ್ನ ಜೊತೆ ತುಂಬ ಲಾಯಲ್ ಆಗಿದ್ದರು, ನನಗೋಸ್ಕರ ಬದುಕ್ತಾ ಇದ್ದರು. ಸೊ ಐ ವಾಸ್ ವೆರಿ ಲಾಯಲ್ ಟು ಮೈ ಪರ್ಸನ್ ಆ್ಯಂಡ್ ಅವರು ನನಗೆ ಲಾಯಲ್ ಆಗಿದ್ದರು. ಬಟ್ ಸ್ಟಿಲ್ ನಾನು ಕಳ್ಕೊಂಡೆ, ನನ್ನದೇ ತಪ್ಪಿಂದ, ನನ್ನದೇ ದುಡುಕಿನ ನಿರ್ಧಾರಗಳಿಂದ ನಾನು ಕಳೆದುಕೊಂಡೆ. ನಾನು ಮಾತಾಡಬಾರ್ದಾಗಿತ್ತು ಅಂತ ತುಂಬ ಗಿಲ್ಟಲ್ಲಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ರೀಸೆಂಟಾಗಿ ನಿಮ್ಮ ಜೊತೆ ಆಗೋಕ್ಕೂ ಮುಂಚೆ ನಿಮ್ಮ ಪರ್ಸನ್ ನಿಮಗೆ ಪೆಟ್ ಅನ್ನೋದನ್ನು ಏನಾದರೂ ಗಿಫ್ಟ್ ಮಾಡಿರ್ಬೋದು, ಅಥವಾ ನೀವು ಗಿಫ್ಟ್ ಮಾಡಿರ್ಬೋದು, ಅಥವಾ ಅವರು ಪೆಟ್ನ ಸಾಕ್ತಾ ಇದ್ದಾರೆ, ನಿಮ್ಮ ನೆನಪಿನಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳಬಹುದು. ಬಿಕಾಸ್ ಅವ್ರಿಗೆ ತುಂಬ ಲೋನ್ಲಿನೆಸ್ ಕಾಡ್ತಾ ಇರೋದ್ರಿಂದ ಆ ಪೆಟ್ನ ಸಾಕೋದ್ರಿಂದ ಸ್ವಲ್ಪ ಲೋನ್ಲಿನೆಸ್ ಕಮ್ಮಿ ಆಗಲಿ ಅಂತ ಆ ಪೆಟ್ನ ಅವ್ರು ಸಾಕ್ತಾ ಇದ್ದಾರೆ ಅಂತ ಹೇಳಬಹುದು. ಸೊ ಆ ಎನರ್ಜಿ, ಪೆಟ್ ಎನರ್ಜಿ ಬರ್ತಾ ಇದೆ. ನಿಮಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ, ಯಾವುದೇ ರೀತಿಯ ಪೆಟ್ ಆಗಿರಬಹುದು, ನಾಯಿ ಆಗಿರಬಹುದು, ಬೆಕ್ಕಾಗಿರ್ಬೋದು. ಸೊ ನಿಮಗೆ ಇಷ್ಟ. ಸೊ ನಿಮ್ಮ ನೆನಪಿಗೋಸ್ಕರ ಆ ಒಂದು ಪೆಟ್ನ ಅವರು ಮನೇಲಿ ತೊಗೊಂಬಂದು ಸಾಕ್ತಾ ಇದ್ದಾರೆ. ಜಸ್ಟು ಫೀಲ್ ಯುವರ್ ಪ್ರೆಸೆನ್ಸ್, ನಿಮ್ಮ ಒಂದು ಪ್ರೆಸೆನ್ಸ್ ಅವ್ರ ಲೈಫಲ್ಲಿ ಫೀಲ್ ಮಾಡೋದಕ್ಕೋಸ್ಕರ ಅವರು ಆ ಪೆಟ್ಟನ್ನು ತಂದು ಸಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಡಾಗ್ ಎನರ್ಜೀಸ್ ಇದೆ. ಬಿಕಾಸ್ ನೀವು ಅವ್ರಿಗೆ ಲಾಯಲ್ ಆಗಿದ್ರಿ ಅನ್ನೋ ಕಾರಣಕ್ಕೆ, ಡಾಗು ಲಾಯಲ್ ಅನ್ನೋದನ್ನು ರೀಪ್ರೆಸೆಂಟ್ ಮಾಡೋ ಕಾರಣಕ್ಕೋಸ್ಕರ ನಿಮ್ಮ ಒಂದು ನೆನಪಿಗೆ ಆ ಒಂದು ಪೆಟ್ನ ಅವರು ಸಾಕ್ತಾ ಇದ್ದಾರೆ. ಸೊ ಪೆಟ್ ಎನರ್ಜೀಸ್ ನಂಗೆ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಅದರ ಒಂದು ಜೊತೆಗೆ ಅವರು ನಿಮ್ಮ ಜೊತೆನೇ ಇದ್ದೀನಿ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ ಒಂದು. ಆ್ಯಂಡ್ ಈ ವ್ಯಕ್ತಿಗೆ ಪೆಟ್ಸ್ ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ. ಆ್ಯಂಡ್ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಪೆಟ್ಸ್ ನನಗೆ ಇಷ್ಟ ಅಂತ. ನೀವು ಕನ್ವರ್ಸೇಷನ್ ಆಗೋವಾಗಲೂ ಬೇಡ, ಅದೆಲ್ಲ ಸಾಕೋದು ಬೇಡ, ಅದೆಲ್ಲ ತುಂಬ ಖರ್ಚಾಗುತ್ತೆ ಅಥವಾ ತುಂಬ ಹಿಂಸೆ ಅದೆಲ್ಲ ಅಂತ ಅದ್ರ ಬಗ್ಗೆ ತುಂಬ ನೆಗೆಟಿವ್ ಹೇಳಿದವರು. ಬಟ್ ಈಗ ಅದನ್ನು ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಸಾಕ್ತಾ ಇದ್ದಾರೆ ಅಂತಂದರೆ ದಟ್ ಮೀನ್ಸ್ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದೆ, ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಾಪಸ್ ನಿಮ್ಮ ಹತ್ರಕ್ಕೆ ಬರೋದಕ್ಕೂ ತುಂಬ ಟ್ರೈ ಮಾಡಿದ್ದಾರೆ ಕೂಡ. ಆ್ಯಂಡ್ ತುಂಬ ಸತಿ ಫರ್ಗ್ಯೂ ಕೂಡ ಕೇಳಿದ್ದಾರೆ, ಫರ್ಗ್ಯೂನೆಸ್ಗೆ ಬೇಡಿದ್ದಾರೆ. ಆ್ಯಂಡ್ ಇವನ್ ಸಮ್ ಹೀಲಿಂಗ್ ಪ್ರೇಯರ್ಸ್ನೂ ಕೂಡ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ಡೈರೆಕ್ಟಾಗಿ ಬಂದು ಮತ್ತೆ ಇನ್ನೊಂದು ಸತಿ ಮತ್ತೆ ಟ್ರೈ ಮಾಡೋದಕ್ಕೆ ಮತ್ತೆ ಶಕ್ತಿ ಇಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾರೆ ಈ ಒಂದು ವ್ಯಕ್ತಿ ಅಂತ ಎನರ್ಜೀಸ್ ಬರ್ತಾ ಇದೆ. ಅಂದರೆ ಲೈಕ್ ಲಾಂಗ್ ಡಿಸ್ಟೆನ್ಸಲ್ಲಿ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಇವರು. ಆ್ಯಂಡ್ ನಿಮ್ಮ ನೆನಪುಗಳ ಜೊತೆ ಇದ್ದಾರೆ, ನಿಮ್ಮ ಫೋಟೋಸ್ನ ನೋಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನಿಮಗೋಸ್ಕರ ಹೀಲಿಂಗ್ ಪ್ರೇಯರ್ಸ್ನ ಕಳಿಸ್ತಾ ಇದ್ದಾರೆ. ಹೇಗಾದರೂ ಆಗಲಿ ನನ್ನ ವ್ಯಕ್ತಿ ಬರಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಇವರೇನಾದರೂ ಈಗ ನಿಮ್ಮ ಹತ್ರ ಬಂದರೆ ಮೈಟ್ ಬಿ ನೀವು ಅವ್ರನ್ನ ಎಕ್ಸೆಪ್ಟ್ ಮಾಡಬಹುದು ಅಥವಾ ಫರ್ಗ್ಯೂ ಮಾಡಬಹುದು. ಬಟ್ ಈ ಒಂದು ವ್ಯಕ್ತಿಗೆ ಮತ್ತೆ ರಿಜೆಕ್ಷನ್ಸ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ, ಅಥವಾ ಆ ಒಂದು ಶಕ್ತಿ ನನ್ನಿಂದ ಇಲ್ಲ, ಸೊ ನನ್ನಿಂದ ಬರೋದಕ್ಕೆ ಆಗ್ತಾ ಇಲ್ಲ ವಾಪಸ್ಸು.
ಎಲ್ಲಿ ನೀನು ಮತ್ತೆ ನೋ ಅಂತ ಹೇಳಿಬಿಡ್ತೀಯ, ಅಥವಾ ಎಲ್ಲಿ ನನ್ನ ಮತ್ತೆ ನೀನು ನಂಬದೇ ಉಳಿದು ಬಿಡ್ತೀಯ. ಸೊ ನನಗೆ ನನ್ನಿಂದ ಆ ರಿಜೆಕ್ಷನ್ಸ್ನ ತೊಗೊಳೋದಕ್ಕೆ ಆಗೋದಿಲ್ಲ. ಸೊ ನೀನೇ ಬಂದುಬಿಡು, ಒಂದು ಸತಿ ಮನಸ್ಸು ಮಾಡಿ ಬಂದುಬಿಡು, ಟ್ರೈ ಮಾಡು ಅಂತ ಆ ಒಂದು ವ್ಯಕ್ತಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಮುಂಚೆ ಎಲ್ಲ ನಿಮ್ಮ ಒಂದು ವ್ಯಾಲ್ಯೂ ಏನಿತ್ತು ಅವ್ರಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ತುಂಬ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನೋ ಥರ ಇದ್ದರು ಅಂತ ಇಲ್ಲಿ ಎನರ್ಜೀಸ್ ಇದೆ. ಅಂದರೆ ಅವಾಗೆಲ್ಲ ನೀವು ಅವ್ರ ಜೊತೇಲಿದ್ದಾಗ ನಿಮ್ಮ ಪ್ರೀತಿ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ, ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡಿದ್ರು. ಆ್ಯಂಡ್ ನೀವು ಎಷ್ಟೇ ಎಮೋಷ್ನಲಿ ಅವೈಲೇಬಿಲಿಟಿ ಕೇಳ್ತಾ ಇದ್ರೂ ಸಹ ಈ ವ್ಯಕ್ತಿ ಕೊಡ್ತಾ ಇರಲಿಲ್ಲ. ನಿಮಗೆ ಪ್ರಾಕ್ಟಿಕಲ್ ಆಗಿರೋ ಥಿಂಕ್ ಮಾಡಬೇಡ ಅಂತ ನಿಮಗೆ ತುಂಬ ಬ್ಲೇಮ್ ಮಾಡ್ತಾಯಿದ್ರು. ಅದೇನದು ಯಾವಾಗಲೂ ಅಳ್ತಾ ಇರ್ತೀಯ, ಏನಕ್ಕೆ ನಿನಗೆ ಅಷ್ಟು ಮೈಂಡ್ಸೆಟ್ ಸ್ಟ್ರಾಂಗ್ ಇಲ್ವಾ, ನಿನಗೆ ಅಷ್ಟು ಪ್ರಾಬ್ಲಮ್ಸ್ ಏನಿದೆ, ಸ್ಟ್ರಾಂಗ್ ಆಗಿರುವಂಥ ಈ ರೀತಿಯ ಒಂದಷ್ಟು ಇಗ್ನೋರೆಂಟ್ ವಿಚಾರಗಳು ಅಥವಾ ಯಾವುದೇ ಆರ್ಗ್ಯುಮೆಂಟ್ಸ್ನ ಇವರು ಸಾಲ್ವ್ ಮಾಡ್ತಾ ಇರಲಿಲ್ಲ. ನಿಮ್ಮ ಜೊತೆ ಏನೇ ಆರ್ಗ್ಯುಮೆಂಟ್ ಆದ್ರೂ ನೀವೇ ಎಷ್ಟೊಂದು ಸತಿ ಸೋತು ವಾಪಸ್ ಹೋಗಿದ್ದೀರಾ. ಬಟ್ ಈ ಸತಿ ನಿಮಗೆ ಸೋಲೋಕೆ ಆಗ್ತಿಲ್ಲ, ಅಥವಾ ಮತ್ತೆ ಹೋಗೋದಕ್ಕೆ ನಿಮ್ಮ ಹತ್ರನೂ ಶಕ್ತಿ ಇಲ್ಲ. ಸೊ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಒಂದು ಕಾನ್ಫಿಡೆಂಟ್ ಇತ್ತು, ನಾನು ಏನೇ ಮಾಡಿದ್ರೂ ನನ್ನ ವ್ಯಕ್ತಿ ನನ್ನ ಬಿಟ್ಟು ಹೋಗೋದಿಲ್ಲ. ಬಟ್ ನಾವು ಇಟ್ಸ್ ನಾಟ್ ಟ್ರೂ. ಬಿಕಾಸ್ ನೀವು ಎಷ್ಟು ಅಂತ ಸಹಿಸಿದ್ರಿ ಅಲ್ವಾ, ತುಂಬ ಸಹಿಸಿ ನೀವು ಕೂಡ ತಡೆದಿದ್ದೀರಾ, ತುಂಬಾ ಚಾನ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ನೌ ಇಟ್ಸ್ ಟೈಮ್ ಟು ಮೂವ್ ಆನ್ ಅಂತ ನೀವು ಸೈಲೆಂಟ್ ಆಗಿದ್ದೀರಾ. ಆ್ಯಂಡ್ ಇವನ್ ನೀವು ಸೈಲೆಂಟ್ ಆಗಿದ್ದೀರಾ. ಸೊ ಹಾಗಾಗಿ ಇಲ್ಲಿ ಈ ಪ್ರೀತಿ ಉಳಿತಾ ಇಲ್ಲ ಅನ್ನೋ ಫೀಲ್ ಈ ಒಂದು ವ್ಯಕ್ತಿಗೆ ಈಗ ಅನ್ನಿಸ್ತಾ ಇದೆ. ಆ್ಯಂಡ್ ಅವರು ನಿಮ್ಮ ಜೊತೆ ನಡ್ಕೊಂಡಿರುವಂತಹ ಒಂದು ರೀತಿಯಾಗಿರಬಹುದು, ಬಿಹೇವಿಯರಲ್ ಚೇಂಜಸ್ ಆಗಿರಬಹುದು, ಎಲ್ಲವನ್ನು ಈಗ ಅವ್ರಿಗೆ ಗಮನಕ್ಕೆ ಬರ್ತಾ ಇದೆ. ನಾನಿದ್ದಾಗ ನನ್ನ ವ್ಯಕ್ತಿನ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ, ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ, ರೆಸ್ಪೆಕ್ಟ್ ಕೊಡಲಿಲ್ಲ, ಗೌರವ ಕೊಡಲಿಲ್ಲ, ಪ್ರಿಯಾರಿಟಿ ಕೊಡಲಿಲ್ಲ. ಆ್ಯಂಡ್ ತುಂಬಾ ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಟ್ಟೆ. ನನ್ನ ಒಂದು ಸ್ವತ್ತು, ನನ್ನ ಒಂದು ಪ್ರಾಪರ್ಟಿ ಅನ್ನೋ ಥರನೇ, ಒಂದು ವಸ್ತು ಥರನೇ ನನ್ನ ವ್ಯಕ್ತಿನ ನಾನು ಟ್ರೀಟ್ ಮಾಡಿದೆ. ವ್ಯಕ್ತಿಗೂ ವಸ್ತುಗೂ ನಾನು ಡಿಫ್ರೆನ್ಷಿಯೇಟೇ ಮಾಡಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಈ ಒಂದು ವ್ಯಕ್ತಿ ಮನಸ್ಸಲ್ಲೇ ಕೊರಗ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನೋಡಿ, ನೀವು ಸಹ ಸಪೋಸ್ ಈ ಒಂದು ವ್ಯಕ್ತಿ ಏನಾದರೂ ಗಟ್ಟಿ ಧೈರ್ಯ ಮಾಡಿ ನಿಮ್ಮ ಹತ್ರ ಬಂದು ಅಪೊಲೊಜೈಸ್ ಮಾಡಿದ್ರೆ, ಕ್ಷಮೆ ಕೇಳಿದ್ರೆ, ಫಾರ್ಗಿವ್ ಮಾಡಿ, ಖಂಡಿತ ಮಾಡಿ. ಬಟ್ ಮತ್ತೆ ಎಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.